ಬ್ಯಾಂಕಿಂಗ್ ಎಕ್ಸಾಮ್ ಬರೀತಾ ಇದ್ದ ವಿದ್ಯಾರ್ಥಿಗಳು, ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಹೋದ್ಮೇಲೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಫಸ್ಟ್ 1 ಮಿನಿಟ್ ನೀವು ವೇಸ್ಟ್ ಮಾಡಲೇಬೇಕು. ಸರಿ, ಯಾಕೆ ವೇಸ್ಟ್ ಮಾಡಬೇಕು? ಈ ವಿಡಿಯೋನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ ನಿಮಗೆ. ರ್ಯಾಂಡಮ್ ಆಗಿ ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಗೆ ಎಕ್ಸಾಮ್ ಆಗಲ್ಲ. ಆ ಥರ ಮಾಡಿದರೆ ಸ್ಟ್ರಾಟಜಿ ಅಂದರೆ ಯಾವ ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಯಾವ ಕ್ವಶನ್ಸ್ ಅಟೆಂಡ್ ಮಾಡಬಾರ್ದು. ಫಸ್ಟ್ 1 ಮಿನಿಟಲ್ಲಿ ಪ್ರತಿ ಸೆಕ್ಷನ್ಗೂ ಡಿಸೈಡ್ ಆಗಬೇಕು. ಅದು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ. ಈ ಕ್ವಶನ್ಸ್ನ ನಾನು ಬಿಡಲೇಬಾರ್ದು, ಈ ಕ್ವಶನ್ಸ್ನ ನಾನು ಮುಟ್ಟಬಾರ್ದು. ಇಲ್ಲಿ ನಿಮಗೆ 1 ನಿಮಿಷ ವೇಸ್ಟ್ ಆಗ್ತಿದೆ ಅಂತ ನಿಮಗೆ ಅನಿಸುತ್ತೆ, ಬಟ್ ಈ 1 ನಿಮಿಷ 10 ನಿಮಿಷ ಸೇವ್ ಮಾಡುತ್ತೆ ನಿಮಗೆ ಎಕ್ಸಾಮಲ್ಲಿ. ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಡಿಫಿಕಲ್ಟ್ ಇರೋ ಪಜಲ್ ಆಗಿರ್ಬೋದು, DA ಆಗಿರ್ಬೋದು, ಅದನ್ನು ಟಚ್ ಮಾಡಿಬಿಟ್ಟು ಅಲ್ಲಿ ಸಿಗಿ ಬಿದ್ದಿದ್ದೀರಿ ಅಂದರೆ ಮುಂದೆ ಬರೋ ಕ್ವಶನ್ಸ್ ಕೂಡ ಮಾಡೋಕ್ಕಾಗಲ್ಲ. ಸಿಂಪ್ಲಿಫಿಕೇಶನ್ಸ್ನ ಲಾಸ್ಟಿಗೆ ಕೊಟ್ಟಿರ್ತಾನೆ, ನಿಮಗೆ ಗೊತ್ತಾಗಲಿಲ್ಲ ಅದು ಎಲ್ಲಿದೆ ಅಂತ ಹೇಳಿಬಿಟ್ರೆ ನೀವು ಅಲ್ಲಿವರೆಗೆ ಹೋಗೋದೇ ಇಲ್ವಲ್ಲ. ಸೊ ಬರ 5 ಮಾರ್ಕು ಸುಮ್ಮನೆ ಹೋಗ್ಬಿಟ್ಟು. ಸೊ ಏನು ಮಾಡಬೇಕು, ಫಸ್ಟ್ 1 ಮಿನಿಟ್ ಸೆಕ್ಷನ್ ಯಾವುದಾದ್ರೂ ಆಗಿರಲಿ, ಆಪ್ಟಿ, ರೀಸನಿಂಗ್, ಇಂಗ್ಲೀಷ್ ಅಥವಾ ಮೇನ್ಸ್ ಎಕ್ಸಾಮ್ ಅಲ್ಲಾದ್ರೂ ಕೂಡ ಅಷ್ಟೇ, ಪ್ರತಿ ಸೆಕ್ಷನಲ್ಲಿ ಫಸ್ಟ್ 1 ಮಿನಿಟ್ ನೀವು ಇದನ್ನೇ ಮಾಡಬೇಕು. ಏನು ಮಾಡಬೇಕು, ಲಿಸ್ಟ್ ಮಾಡ್ಕೋಬೇಕು. ನಾನು ಈ ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡ್ಕೋಬೇಕು ಅಂತ ಆ ಕ್ವಶನ್ ನಂಬರ್ಸ್ನ ಬರೆದಿಡ್ಕೊಳ್ಳಿ. ಸೊ ಇದೇ ಥರ ನೀವು ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬ 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 ಇಂಪಾರ್ಟೆಂಟ್ ಪಾಯಿಂಟ್ ಇದು, ಎಲ್ರಿಗೂ ಹೆಲ್ಪ್ ಆಗುತ್ತೆ.